ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ಬಿಗ್ ಬಾಸ್ದ ಬಿಗ್ ಅಪ್ಡೇಟನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಏನಿವೆ ವಿಡಿಯೋ ಶುರು ಮಾಡ್ತೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೆ ಗೊತ್ತಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಏನು ಅನಿಸ್ತು ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ. ವಿಡಿಯೋ ಶುರು ಮಾಡೋಣ ಬನ್ನಿ. ಇವತ್ತು ನಾನು ನಿನ್ನೆನೇ ವಿಡಿಯೋ ಮಾಡಿ ಹೇಳಿದೆ. ಸೊ ಜಂಟಿ ಇರೋದ್ರಿಂದ ತುಂಬ ಜನಕ್ಕೆ ಎಫೆಕ್ಟ್ ಆಗ್ತಾ ಇದೆ. ಆ್ಯಕ್ಚುಲಿ ಕರಿಬಸಪ್ಪ ಅಮಿತ್ ಹೋದಾಗಲೂ ಅಮಿತ್ ಅವರು ಹೊರಗಡೆ ಇಂಟರ್ವ್ಯೂ ಕೊಟ್ಟಿದ್ರು. ಆ ಮನುಷ್ಯನ ಜೊತೆ ಮಾತಾಡಲಿಕ್ಕೆ ಆಗಲ್ಲ, 5 ನಿಮಿಷ ಅವ್ರ ಜೊತೆ ಕುತ್ಕೊಳ್ಳಿಕ್ಕೆ ಆಗಲ್ಲ. ಹೋಲ್ ವಾರ ನಾನು ಅವ್ರ ಜೊತೆ ಇದ್ದೀನಿ, ಆಟದ ಮೇಲೆ ಹೇಗೆ ಕಾನ್ಸಂಟ್ರೇಷನ್ ಮಾಡಲಿ ಅಂತೇಳಿ ಸುಮಾರು ಥರ ಹೇಳಿದರು ಅವರು. ಸೊ ಹಾಗಾಗಿ ಎಲ್ಲ ಕಡೆನೂ ಓಡಾಡ್ತಾ ಇತ್ತು ಈ ಜಂಟಿ ಕಾನ್ಸೆಪ್ಟನ್ನ ತೆಗ್ದುಬಿಡಿ ಅಂತ ಹೇಳಿ. ನಾನು ನಿನ್ನೆನೂ ಹೇಳಿದ್ದೆ. ಸೊ ನೆಕ್ಸ್ಟ್ ವೀಕಲ್ಲಿ ಜಂಟಿ ಕಾನ್ಸೆಪ್ಟ್ ಇರಲ್ಲ ಅಂತೇಳಿ. ಇದರಲ್ಲೇ ನೋಡ್ಕೊಳ್ಳಿ, ನಾನು 100% ನ್ಯೂಸ್ ಕೊಡೋದು. ಸೊ ಎಲ್ಲೂ ಥರ ಫೇಕು, ಸೊ ನನಗೆ ವ್ಯೂಸು ಸಬ್ಸ್ಕ್ರೈಬ್ ಆಗಲಿ ಅಂತ ಹೇಳಿ ನಾನು ಖಂಡಿತವಾಗ್ಲೂ ಫೇಕ್ ನ್ಯೂಸ್ ಕೊಡಲ್ಲ. ಸೊ ನಿನ್ನೆ ವಿಡಿಯೋ ಬೇಕಿದ್ರೆ ಹೋಗಿ ಚೆಕ್ಔಟ್ ಮಾಡಿ. ನಾನು ನಾಳೆಯಿಂದ ಜಂಟಿ ಇರಲ್ಲ, ಒಂಟಿಯಾಗಿ ಆಟ ಆಡ್ತಾರೆ. ಜಂಟಿಯವರೇ ಫೈಟ್ ಮಾಡ್ಕೊಳ್ತಾರೆ. ಈಗ ಯಾರು ಜಂಟಿಯಾಗಿ ತಮ್ಮನ್ನು ತಾವು ಸಪೋರ್ಟ್ ಮಾಡ್ಕೊಂಡಿದ್ರು ಅವ್ರಿಗೆ ಅವರೇ ವಿರುದ್ಧ ಆಗ್ತಾರೆ ಅಂತ ನಾನು ನಿನ್ನೆನೇ ಹೇಳಿದೆ. ಬೇಕಿದ್ರೆ ವಿಡಿಯೋ ಹೋಗಿ ನೋಡಿ ಕ್ಲಾರಿಫಿಕೇಷನಿಗೆ. ಸೊ ಹಾಗಾಗಿ ಇವತ್ತಿನ ಪ್ರೋಮೋ, ಈಗ 2 ಗಂಟೆಗೆ ಬಂದಿರೋ ಪ್ರೋಮೋ ನೋಡ್ಬೋದು. ಜಂಟಿ ಕಟ್ ಮಾಡಿ ಒಂಟಿ ಆಗ್ತಿದ್ದಾರೆ. ಆ ಜಂಟಿಲಿ ಪೈಪೋಟಿ ಬೀಳ್ಬೋದಾ, ಇಲ್ಲ ಈ ಜಂಟಿಗಳು ಮತ್ತೆ ಜಂಟಿಯಾಗಿ ಒಂಟಿಗಳಿಗೆ ಪೈಪೋಟಿ ಕೊಡ್ಬೋದಾ ಅಂತ ಕಾದು ನೋಡಬೇಕಾಗಿದೆ. ಇಲ್ಲಿ ಫಸ್ಟು ಕಾವ್ಯನಿಗೆ ಗಿಲ್ಲಿಗೆ ಕೇಳ್ತಾರೆ, ಸೊ ನೀವು ಜಂಟಿ ಆಗ್ತೀರಾ ಒಂಟಿ ಆಗ್ತೀರಾ ಅಂತ. ಅವಾಗ ಕಾವ್ಯ ಹೇಳ್ತಾರೆ, ಸೊ ನಾನು ಒಂಟಿ ಆಗಿರೋದೇ ಬೆಸ್ಟು, ಯಾಕಂದರೆ ಎಲ್ಲ ನನ್ನ ಪರ್ಫಾರ್ಮೆನ್ಸು ಅವ್ರು ತಿನ್ಕೊಂಡು ಹೋಗ್ತಾ ಇದ್ದಾರೆ ಅಂತಲೇ ಹೇಳ್ತಾರೆ. ಅಲ್ಲಿಯೂ ಸಹ ಕಟ್ಟಾಗುತ್ತೆ. ಗಿಲ್ಲಿ ಒಂಟಿ, ಕಾವ್ಯ ಒಂಟಿ ಆಗ್ತಾರೆ. ಇನ್ನು ನೆಕ್ಸ್ಟ್ ಚಂದ್ರಪ್ರಭಾ ಮತ್ತು ಡಾರ್ಕ್ ಸತೀಶ್ ಅವ್ರದ್ದು ನಿನ್ನೆ ಒಂದು ಸಿಚುವೇಶನ್ ನೋಡಿರ್ತೀರ, ಯಾವ ಥರ ಡ್ರಾಮಾ ಆಯಿತು. ಸತೀಶ್ ಅವರು ನಾನು ಇನ್ನೂ ಸ್ನಾನ ಮಾಡಬೇಕು, ಸೊ ಅದಕ್ಕೆ ಚಂದ್ರಪ್ರಭಾ ಅವರು ಗ್ಲಾಸ್ ಎಲ್ಲ ಪುಡಿ ಮಾಡಿ ತುಂಬ ಹೈ ಡ್ರಾಮಾನೇ ಆಗಿತ್ತು, ನೋಡಿರ್ಬೋದು. ಸೊ ಅದು ಒಂದು ಪ್ರೀ ಪ್ಲ್ಯಾನ್ ಸ್ಕ್ರಿಪ್ಟ್ ಅಂತ ಹೇಳಿ ಇಲ್ಲಿ ಡಾರ್ಕ್ ಸತೀಶ್ ಅವರು ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ನಾವು ರಾತ್ರಿ ಐಡಿಯಾನೇ ಮಾಡಿಬಿಟ್ಟು ಹೇಳಿರುವಂಥದ್ದು. ಇಲ್ಲಿ ನನ್ನ ಮೇಲೆ ಮಾತ್ರ ತಪ್ಪು, ಇದು ಕಂಪ್ಲೀಟ್ಲಿ ಸ್ಕ್ರಿಪ್ಟೆಡ್ ಅಂತ ಹೇಳಿದ್ದಾರೆ. ಸೊ ಇದನ್ನು ಒಪ್ಪಲಿಲ್ಲ ಚಂದ್ರಪ್ರಭಾ. ನಿಮ್ಮಿಂದ ಎಷ್ಟು ನಾನು ಸಫರ್ ಮಾಡಿದ್ದೀನಿ ಅಂತೇಳಿ ಕೈಯಲ್ಲಿರೋ ಹಗ್ಗನ್ನು ಕಟ್ಟಿ ಬಿಚ್ಚಿ ಹೋಗ್ತಾರೆ. ಸೊ ಪ್ರೋಮೋದಲ್ಲಿ ಟೈಟಲ್ ಲೈನು ಹಾಗೆ ಇದೆ, ಜಂಟಿಗೆ ಎಂಡ್ ಅಂತ ಹೇಳಿ, ಏನಂತಾರೆ ಮುಕ್ತಾಯ, ಇನ್ಮೇಲೆ ಒಂಟಿ ಆಟ ಶುರು ಮಾಡಬೇಕು. ಸೊ ಯಾಕಂದರೆ ಜಂಟಿ ಆಗಿರೋದ್ರಿಂದ ಇಲ್ಲಿ ಇಬ್ಬರಿಗೆ ನಾನು ಹೇಳೋ ಪ್ರಕಾರ ಲಾಸ್ಟ್ ಟೈಮ್ ಇಬ್ಬರು ಹೋದ್ರಲ್ವ, ಸೊ ಅಲ್ಲಿ ಸ್ವಲ್ಪ ನನಗೆ ಸಫರ್ ಅಂದರೆ ಜಂಟಿ ಇದ್ರು ಅಂದರೆ ಇಬ್ಬರಿಬ್ರನ್ನ ತೆಗಿಬೇಕು, ಎಪಿಸೋಡ್ ಬೇಗ ಮುಗ್ದೋಗುತ್ತೆ. ಸೊ ಹಾಗಾಗಿ ಮತ್ತೆ ವೈಲ್ಡ್ ಕಾರ್ಡ್ ಎಂಟ್ರಿ ಬರ್ಬೋದು. ಈ ಜಂಟಿ ಆಗಿರೋದ್ರಿಂದ ಒಬ್ಬರು ಚೆನ್ನಾಗಿ ಒಬ್ಬರು ಚೆನ್ನಾಗಿಲ್ಲ ಅಂದರೆ ಇಬ್ಬರು ಹೋಗಬೇಕಾಗತ್ತೆ. ಸೊ ಆ ಥರ ಆಗುತ್ತೆ. ಸೊ ಇವತ್ತಿಂದ ರಿಯಲ್ ಎಂಟರ್ಟೈನ್ಮೆಂಟ್ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ. ಸೊ ಜಂಟಿ ಆಗಿದ್ದವರೆಲ್ಲ ಒಂಟಿ ಆಗ್ತಾರೆ. ಸೊ ಜಂಟಿ ಆದವರು ಮತ್ತೆ ಅದೇ ಥರ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ಇರದೇನೂ ಇರ್ಬೋದು, ಅವರವರಿಗೆ ಕ್ಲಾಶು ಆಗ್ಬೋದು. ಯಾರ್ಯಾರು ಅಂದರೆ ಅವರಿಬ್ಬರು ಇದ್ದಾಗ ಒಂದು ಹೊರಗಿನವ್ರ ಹತ್ರ, ಒಂಟಿಯವ್ರ ಹತ್ರ ಹೋಗಿ ಮಾತಾಡಲಿಕ್ಕೂ ಆಗ್ತಿರ್ಲಿಲ್ಲ. ಒಂಟಿಯವರು ಸರ್ವಾಧಿಕಾರ ನಮ್ಮದೇ ಅಂತ ಹೇಳಿ ಜಂಟಿಯವ್ರ ಹತ್ರನೇ ಕೆಲಸ ಮಾಡೋದು, ಈ ಥರ ಎಲ್ಲ ಆಗ್ತಿತ್ತು. ಈಗ ಕೆಲಸಗಳನ್ನೆಲ್ಲ ಎಲ್ಲ ಸಮನಾಗಿ ಹಂಚ್ಕೋಬೇಕಾಗತ್ತೆ. ಸೊ ಯಾರ್ಯಾರ್ದು ಎಲ್ಲೆಲ್ಲಿ 100% ಕೊಡ್ತಾರೆ, ಎಲ್ಲಿ 50% ಕೊಡ್ತಾರೆ, ಯಾರ್ಯಾರು ಹೇಳಿಸ್ಕೊಂಡು ಕೆಲಸ ಮಾಡಿಸ್ತಾರೆ, ಎಲ್ಲದು ಗೊತ್ತಾಗತ್ತೆ. ಈಗ ನಾನು ರಾಜ, ನಾನು ಅಸುರ, ನಾನು ಅರಮನೆ ಯುವರಾಣಿ ಅಂತ ಹೇಳೋರು ಯಾರೂ ಇರಲ್ಲ. ಸೊ ಎಲ್ಲರೂ ಈಕ್ವಲು. ಸೊ ಇದಾಗಿತ್ತು ಇವತ್ತಿನ ಬಿಗ್ ಬಾಸ್ ಪ್ರೋಮೋ. ಸೊ ಹೋಪ್ ಈ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.